ಸಂಪುಟ ವಿಸ್ತರಣೆ ಬಳಿಕ ಸಾಕಷ್ಟು ಗೊಂದಲಗಳು ಕಾಂಗ್ರೆಸ್ ಪಕ್ಷದಲ್ಲೇ ಉಟ್ಕೊಂಡಿರುವಂಥದ್ದು. ಯಾಕಂದರೆ ಸಾಕಷ್ಟು ಹಿರಿಯ ಶಾಸಕರಿಗೆ ಏನೋ ಒಂದು ಸಚಿವ ಸ್ಥಾನ ನೀಡಿಲ್ಲ ಅನ್ನೋ ಒಂದು ಅಸಮಾಧಾನ ಇರುವಂಥದ್ದು. ಸದ್ಯ ಈ ವಿಚಾರವಾಗಿ ಮಾತಾಡಲಿಕ್ಕೆ ನಮ್ಮ ಜೊತೆ ಮಾಜಿ ಸಚಿವರಾದಂತಹ MC ಸುಧಾಕರ್ ಅವರಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ಮೊದಲಿಗೆ ಏನು ಈ ಒಂದು ಪಕ್ಷದಲ್ಲಿ ಅಂದರೆ ಕಳೆದ ಬಾರಿ ಸಚಿವರಾಗಿದ್ರಿ, ಈಗ ಸಚಿವ ಸ್ಥಾನ ಸಿಕ್ಕಿಲ್ಲ ಸರ್. ಮೊದಲಿಗೆ ಈ ವಿಚಾರವಾಗಿ ಏನು ಹೇಳ್ತೀರಾ? ನೋಡಿ, ನಾನು ಅವಕಾಶ ಕೊಟ್ಟಿದ್ದನ್ನು ಒಳ್ಳೆಯ ರೀತಿಯಲ್ಲಿ, ಪಕ್ಷಕ್ಕೆ ಮುಜುಗರ ಆಗದ ರೀತಿಯಲ್ಲಿ, ಪಕ್ಷಕ್ಕೆ ಗೌರವ ತರ್ತಕ್ಕಂಥ ರೀತಿಯಲ್ಲಿ ಇಲಾಖೆಯನ್ನು ನಡೆಸ್ಕೊಂಡು ಬಂದಿದ್ದೇನೆ. ಯಾವುದೇ ಸಂದರ್ಭದಲ್ಲಿ ನನ್ನ ಇಲಾಖೆಯಲ್ಲಿ ಭ್ರಷ್ಟಾಚಾರ ಅಥವಾ ಬೇರೆ ರೀತಿಯಾದಂಥ ಒಂದು ಸರ್ಕಾರಕ್ಕೆ ಮತ್ತು ಪಕ್ಷಕ್ಕೆ ಮುಜುಗರ ಆಗೋ ರೀತಿಯಂಥ ಸಂದರ್ಭಗಳು ಒದಗಿಸ್ಕೊಡ್ಲಿಲ್ಲ. ಭಾಳ ಎಚ್ಚರಿಕೆಯಿಂದ, ಜವಾಬ್ದಾರಿಯಿಂದ ಇಲಾಖೆ ನಡೆಸುವಂಥದ್ದು ಮತ್ತು ಒಳ್ಳೆಯ ಕಾರ್ಯಕ್ರಮಗಳನ್ನು ತಂದು ಪಕ್ಷದ ವರ್ಚಸ್ಸು ವೃದ್ಧಿ ಮಾಡುವಂಥ ಕೆಲಸ ಮಾಡಿದ್ದೇನೆ ವಿನಃ ನಾನು ಯಾವತ್ತೂ ಪಕ್ಷಕ್ಕೆ ಹಾನಿಯಾಗ್ತಕ್ಕಂಥ ರೀತಿಯಲ್ಲಿ ನಾನು ಇರಲಿಲ್ಲ. ಸಹಜವಾಗಿ ಇಷ್ಟು ಒಳ್ಳೆಯ ರೀತಿ ಕೆಲಸ ಮಾಡಿದಂಥವನು ನನಗೆ ಇಲ್ಲ, ನಾನು ಇನ್ನೂ 2 ವರ್ಷ ನನಗೆ ಈ ಉಳಿದಿರ್ತಕ್ಕಂಥ ಅವಧಿಗೆ ಅವಕಾಶ ಕೊಟ್ಟರೆ ಕೈಗೊಂಡಿರ್ತಕ್ಕಂಥ ಹಲವಾರು ಕೆಲಸಗಳು ಪೂರ್ಣ ಆಗ್ತದೆ, ನಾನು ಏನು ಗುರಿಯನ್ನು ಇಟ್ಕೊಂಡಿದ್ದೆ ಆ ಗುರಿ ತಲುಪುವಂಥದ್ದಕ್ಕಾಗತ್ತೆ ಅಂತಕ್ಕಂಥ ಕನಸಿತ್ತು. ಇವತ್ತು ಅದು ಆಗಲಿಲ್ಲ. ಅದರಿಂದ ನಾನು ಇನ್ನು ಏನು ಮಾಡೋಕ್ಕಾಗುತ್ತೆ? ಪಕ್ಷ ಇವತ್ತು ಯಾವ ಆಧಾರದ ಮೇಲೆ, ಯಾವ ಮಾನದಂಡದ ಮೇಲೆ ನನಗೆ ಕೈ ತಪ್ಪಿಸ್ತು ಅನ್ನೋಂಥದ್ದು ನನಗೆ ಇವತ್ತು ಅರ್ಥ ಆಗ್ತಾ ಇಲ್ಲ. ಸರ್, ಇನ್ನು ನಿಮಗೂ ಹಾಗೂ ನಿಮ್ಮ ಜಿಲ್ಲೆಗೂ ಸಚಿವ ಸ್ಥಾನ ಮಿಸ್ ಆಗಲಿಕ್ಕೆ ಕಾರಣ ಏನಿರ್ಬೋದು ಸರ್? ನೋಡಿ, ಅದು ಪಕ್ಷದ ಹೈಕಮಾಂಡ್ಗೆ ಗೊತ್ತಿದೆ. ಯಾಕಂದರೆ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಇದು ಚಿಕ್ಕಬಳ್ಳಾಪುರ ಇರ್ಬೋದು, ಕೋಲಾರ ಜಿಲ್ಲೆ ಇರ್ಬೋದು, ನಾವು ಅವಿಭಜಿತ ಜಿಲ್ಲೆ. ಆದರೆ ಇವತ್ತು ಪ್ರತ್ಯೇಕ ಆಗಿದ್ದೀವಿ. 20 ವರ್ಷಗಳ ಮೇಲಾಯಿತು ಇವತ್ತು ನಾವು ಅವಿಭಜಿತ ಜಿಲ್ಲೆಯಾಗಿ. ಇಂಥ ಸಂದರ್ಭದಲ್ಲಿ ಆದರೂ ನಮಗೆ ಸಂಬಂಧಗಳು ಭಾಳ ಗಟ್ಟಿ ಇದೆ. 2 ಜಿಲ್ಲೆಗಳಿಗೂ ಇವತ್ತು ಅವಕಾಶ ಕೊಟ್ಟಿಲ್ಲ. ಅದೇ ರೀತಿ ಬೇರೆ ರಾಜ್ಯದ ಕೆಲವು ಜಿಲ್ಲೆಗಳಿಗೂ ಅವಕಾಶ ಕೊಟ್ಟಿಲ್ಲ. ಎಲ್ಲೋ ಒಂದು ಕಡೆ ಇದು ಮುಂದಿನ ಚುನಾವಣೆ ಮೇಲೆ ಕೆಟ್ಟ ಪರಿಣಾಮ ಬೀರ್ಬೋದೇನೋ. ಸ್ಥಳೀಯರಿಗೆ ಅವಕಾಶ ಕೊಟ್ಟು ಪಕ್ಷ ಬಲವರ್ಧನೆ ಮಾಡುವಂಥ ಅವಕಾಶ ಆಗ್ತಿತ್ತು, ಜವಾಬ್ದಾರಿ ಹೆಚ್ಚು ಕೊಡ್ಬೋದಿತ್ತು. ಯಾರು ಜವಾಬ್ದಾರಿ ವಹಿಸ್ಕೊಳ್ತಾರೆ? ಈ ರೀತಿ ಪರಿಸ್ಥಿತಿ ಉದ್ಭವ ಆಗಿದೆ. ಅದಕ್ಕೆ ಪಕ್ಷದ ಹೈಕಮಾಂಡು ಮತ್ತು ಮುಖ್ಯಮಂತ್ರಿಗಳೇ ಉತ್ತರ ಕೊಡಬೇಕಾಗುತ್ತೆ. ಇನ್ನು ಈ ಹೈಕಮಾಂಡ್ನ ಈ ನಡೆ ನೋಡಿದಾಗ ಚಿಕ್ಕಬಳ್ಳಾಪುರ ಹಾಗೂ ಕೋಲಾರ 2 ಜಿಲ್ಲೆಗಳನ್ನು ಕಡೆಗಣಿಸಿದ್ದಾರೆ ಅಂತ ಅನಿಸ್ತು. ನೋಡಿ, ನಾನು ಕಡೆಗಣಿಸಿದ್ದಾರೆ ಅಂತ ಹೇಳಲಿಕ್ಕೆ ಹೋಗೋದಿಲ್ಲ. ಯಾಕೆ ನಿರ್ಲಕ್ಷ್ಯ ಮಾಡಿದ್ರು, ಯಾಕೆ ಅವರು ಪಕ್ಷದ ಮುಂದಿನ ಭವಿಷ್ಯದ ದೃಷ್ಟಿಯಲ್ಲಿ ಯಾಕೆ ಅವರು ಸರಿಯಾದ ತೀರ್ಮಾನ ಮಾಡಲಿಲ್ಲ ಅಂತಕ್ಕಂಥ ನೋವು ನಮಗೆ ಕಾಡ್ತಾ ಇದೆ. ಸರ್, ಇನ್ನು ಸಭೆ ಕೂಡ ಮಾಡಿದ್ರಿ, ನಾಳಿನೂ ಕೂಡ ಮತ್ತೊಂದು ಸಭೆ ಇದೆ ಅಂತ ಹೇಳಿದ್ರಿ. ಮುಖ್ಯವಾದಂಥ ಉದ್ದೇಶ ಏನು ಸರ್ ನಾಳಿನ ಸಭೆಗೆ ಹಾಗೆ ಇಂದಿನ ಸಭೆ? ಇವತ್ತು ಭಾಳಷ್ಟು ಜನ ಸಮಾನ ಮನಸ್ಕರು ಇವತ್ತು ನೋವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಲ್ಲಿ ಎಲ್ಲರೂ ಸೇರಿ ಒಟ್ಟಿಗೆ ಸೇರೋಣ ಅಂತ ಇದ್ದಾರೆ. ನೋಡೋಣ ಯಾರ್ಯಾರು, ಕೆಲವರು ನಮ್ಮನ್ನು ಸಂಪರ್ಕ ಮಾಡಿದ್ದಾರೆ. ನೋಡೋಣ ಯಾರ್ಯಾರು ಇವತ್ತು ಸೇರೋಣ ಅಂಥೇಳಿ ಬರ್ತಾರೆ ಅಥವಾ ಇಲ್ಲ. ಎಲ್ಲರೂ ಒಟ್ಟಿಗೆ ಪಕ್ಷದ ಬಲವರ್ಧನೆಗೆ ಹೈಕಮಾಂಡ್ಗೆ ಯಾವ ರೀತಿ ನಾವು ನಮ್ಮ ನೋವನ್ನು ವ್ಯಕ್ತಪಡಿಸಬೇಕು, ಯಾವ ರೀತಿ ಮುಖ್ಯಮಂತ್ರಿಗಳು ಮತ್ತು ಇತರ ಹಿರಿಯರೆಲ್ಲ ಇದಕ್ಕೆ ಪರಿಹಾರ ಕಂಡುಕೊಳ್ತಾರೆ ಅಂತಕ್ಕಂಥದ್ದನ್ನು ನಾವು ಬಯಸ್ತಾ ಇದ್ದೀವಿ. ನೋಡೋಣ ಎಲ್ಲರೂ ಕೂತು ಏನು ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ ನೋಡೋಣ. ಸರ್, ಇನ್ನು ಹೈಕಮಾಂಡ್ನ ನೀವು ಭೇಟಿಯಾಗಲ್ಲ ಅಂತ ಕೂಡ ಈಗ ಆಲ್ರೆಡಿ ಸ್ಪಷ್ಟನೆಯನ್ನು ಕೊಟ್ಟಿದ್ದೀರಾ. ಇನ್ನು ಹೈಕಮಾಂಡ್ ನಾಯಕರು ಏನಾದರೂ ನಿಮ್ಮ ಬಳಿ ಬಂದಂತಹ ಸಂದರ್ಭದಲ್ಲಿ ನಿಮ್ಮ ಮನವಿ ಏನಾಗಿರುತ್ತೆ ಹೈಕಮಾಂಡ್? ನೋಡಿ, ಈಗ ನಾವಾಗೆ ಈಗ ಯಾಕಂದರೆ ಸುಮಾರು ಸತಿ ಡೆಲ್ಲಿಗೆ ಹೋಗಿ ಬಂದಿದ್ದೀವಿ. ಈಗ ಮತ್ತೆ ನಾವು ಡೆಲ್ಲಿಗೆ ಹೋದರೆ ಅದಕ್ಕೆ ಅರ್ಥ ಇರೋದಿಲ್ಲ. ಅವರೇ ಇವತ್ತು ಮುಂದಿನ 2028ರ ಚುನಾವಣೆ ಭವಿಷ್ಯತ್ತಿನ ದೃಷ್ಟಿಯಲ್ಲಿ ಇವತ್ತೇನು ಎಲ್ಲರ ಅಭಿಪ್ರಾಯಗಳು ವ್ಯಕ್ತಪಡಿಸಿದ್ದಾರೆ. ಪ್ರತ್ಯೇಕವಾಗಿ ಎಲ್ಲರನ್ನು ಕರೆದು ಮುಕ್ತವಾಗಿ ಚರ್ಚೆ ಮಾಡಿ ಇದಕ್ಕೆ ಏನು ಅವರು ಪರಿಹಾರ ಕೊಟ್ಟರೆ ಏನು ಪಕ್ಷಕ್ಕೆ ಲಾಭ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಅವ್ರ ಮುಂದೆ ಚರ್ಚೆ ಮಾಡ್ತೀವಿ. ಸರ್, ಇನ್ನು ಸಾಕಷ್ಟು ಜನ ರಾಜೀನಾಮೆ ಕೊಡ್ತಿದ್ದಾರೆ. ರಾಜೀನಾಮೆ ನೀಡ್ತಿರುವಂತಹ ನಿಮ್ಮ ಪಕ್ಷದ ನಾಯಕರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ? ನಾನು ಎಲ್ಲರಲ್ಲೂ ಮನವಿ ಮಾಡ್ತೇನೆ. ಎಲ್ಲ ಹಿರಿಯರು ಯಾರ್ಯಾರು ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ, ದಯವಿಟ್ಟು ರಾಜೀನಾಮೆ ಕೊಡುವಂಥ ಪ್ರಸ್ತಾವನೆ ಮಾಡಬೇಡಿ, ಆ ಹೇಳಿಕೆ ಕೊಡಬೇಡಿ. ಜನ ನಮ್ಮನ್ನು ಗೆಲ್ಲಿಸಿರೋವಂಥದ್ದು ಶಾಸಕರಾಗಿ ಕೆಲಸ ಮಾಡೋವಂಥದ್ದಕ್ಕೆ. ಯಾರೂ ನಮ್ಮನ್ನು ನೀವು ಮಂತ್ರಿ ಆಗಬೇಕು ಅಂತ ನಮ್ಗೆ ಯಾರೂ ಓಟ್ ಹಾಕಿಲ್ಲ. ಅದರಿಂದ ಮಂತ್ರಿ ಆಗೋದು ಒಂದು ಪಕ್ಷದ ಚೌಕಟ್ಟಿನಲ್ಲಿ ಸರ್ಕಾರ ಬಹುಮತ ಬಂದಂಥ ಸಂದರ್ಭದಲ್ಲಿ. ಅದರಿಂದ ನಾವು ಇದು ಒಂದೇ ಅಲ್ಲ, ಭಾಳ ಮುಖ್ಯ, ಯಾವುದೂ ಶಾಶ್ವತ ಅಲ್ಲ. ಆದರೆ ನಾವು ಜನ ಏನು ನಮ್ಮ ಮೇಲೆ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ, ಇವತ್ತು ನಮ್ಮನ್ನು ದೊಡ್ಡ ಮಟ್ಟದಲ್ಲಿ ಗೆಲ್ಲಿಸ್ಕೊಟ್ಟಿದ್ದಾರೆ, ಅವರ ಆಶೋತ್ತರಗಳಿಗೆ ಸ್ಪಂದಿಸುವಂಥ ಕೆಲಸ ಮಾಡಬೇಕು. ಅದಕ್ಕೆ ಹೆಚ್ಚು ಆದ್ಯತೆ ಕೊಡಬೇಕು. ದಯವಿಟ್ಟು ಅದು ಹೇಳಿಕೆ ಮಾಡಬೇಡಿ. ಅಸಮಾಧಾನ ಇದೆ, ಆದರೆ ಅದನ್ನು ಪಕ್ಷದ ಮುಂದೆ ಹೇಳ್ಕೊಳ್ಳೋಣ, ಪಕ್ಷಕ್ಕೆ ಮುಖಂಡರ ಗಮನಕ್ಕೆ ತರೋಣ. ಆದರೆ ರಾಜೀನಾಮೆ ಕೊಡುವಂಥ ಹೇಳಿಕೆಗಳು ಕೊಟ್ಟಾಗ ಎಲ್ಲೋ ಒಂದು ಕಡೆ ನಮಗೆ ಮತ ಕೊಟ್ಟಿರ್ತಕ್ಕಂಥ ಮತದಾರರಿಗೆ ನಾವು ಅವಮಾನ ಮಾಡಿದಂಥ ರೀತಿಯಲ್ಲಿ ಆಗುತ್ತೆ. ಅಂಥದಕ್ಕೆ ಇವತ್ತು ನಾವು ಅವಕಾಶ ಕೊಡಬಾರ್ದು. ಥ್ಯಾಂಕ್ ಯು. ಎಸ್, ಇದಿಷ್ಟು ಮಾಜಿ ಸಚಿವರಾದಂತಹ MC ಸುಧಾಕರ್ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸೂರ್ಯಪ್ರಕಾಶ್ ಜೊತೆ ಜೀವನ್, ಅಶ್ವೇಗ ನ್ಯೂಸ್, ಬೆಂಗಳೂರು.